ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಮಂಜು ವ್ಲಾಗ್ಸ್. ತುಂಬ ದಿನ ಆಗೋಗಿತ್ತು ನಾನು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ, ಹಾಗಾಗಿ ಒಂದು ಒಳ್ಳೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಯಾವುದ್ರ ಬಗ್ಗೆ ವಿಡಿಯೋ ಅಂತ ಗೊತ್ತಾಗಿರುತ್ತೆ. ನಾನು ಇವತ್ತು ಸಿ ಸೆಕ್ಷನ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಹೆಣ್ಣು ತಾಯಿ ಆಗ್ತಾ ಇದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ತಾಯಿ ಆಗ್ತಾ ಇರೋದು ಎಷ್ಟು ಖುಷಿ ಆಗ್ತಾ ಇರುತ್ತೋ, ಮಗು ಬಗ್ಗೆ ಎಷ್ಟು ಕೇರ್ ತೊಗೋತಾ ಇರ್ತಾಳೋ, ಎಲ್ಲೋ ಒಂದು ಕಡೆ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಸಿಸರಿನ್ ಆಗುತ್ತಾ ಅನ್ನೋ ಗೊಂದಲದಲ್ಲೇ ಇರ್ತಾಳೆ. ಆ್ಯಂಡ್ ನಾರ್ಮಲ್ ಡೆಲಿವರಿ ಮಾಡ್ಕೋ ಅಂತ ಪ್ರೆಷರ್ ಮಾಡೋರೇ ಜಾಸ್ತಿ ಇರ್ತಾರೆ. ಅದು ನಾರ್ಮಲ್ ಆಗುತ್ತೋ ಸಿಸರಿನ್ ಆಗುತ್ತೋ ನಮ್ಮ ಕೈಲಿರೋದಿಲ್ಲ. ಬಟ್ ಪ್ರತಿಯೊಂದು ಹೆಣ್ಣು ಕೂಡ ಆಸೆ ಪಡ್ತಾಳೆ, ಆಮೇಲೆ ಅದನ್ನೇ ಟ್ರೈ ಮಾಡ್ತಾ ಇರ್ತಾಳೆ. ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ನಾರ್ಮಲ್ ಡೆಲಿವರಿಗೋಸ್ಕರ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲನೂ ಮಾಡ್ತಾಳೆ. ಬಟ್ ಚಾನ್ಸಸ್ಸು ಈಗಿನ ಸಿಚುಯೇಷನ್ ಅಂದರೆ ಈಗಿನ ಜನ್ರೇಷನಲ್ಲಿ ಜಾಸ್ತಿ ಸಿ ಸೆಕ್ಷನ್ಸ ನಾವು ನೋಡ್ತಾ ಇದ್ದೀವಿ. ಸೊ ನಾರ್ಮಲ್ ಡೆಲಿವರಿ ವೆಜೈನಲ್ ಬರ್ತ್ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ. ಸೊ ಸಿ ಸೆಕ್ಷನ್ನೇ ಆಗ್ತಿದೆ. ಆ್ಯಂಡ್ ಯಾವುದಾದ್ರೂ ಪರವಾಗಿಲ್ಲ, ತಾಯಿ ಆದವಳಿಗೆ ಯಾವುದಾದ್ರೂ ಪರವಾಗಿಲ್ಲ, ನನ್ನ ಮಗು ಆರಾಮಾಗಿದ್ದರೆ ಸಾಕು ಅನ್ನೋ ಮೆಂಟಾಲಿಟಿ ತುಂಬಾ ಕಡಿಮೆ ಇದೆ. ಅದು ಎಲ್ಲರಲ್ಲೂ ಇಲ್ಲ. ಸೊ ಸಿ ಸೆಕ್ಷನ್ ಏನಕ್ಕಾಗತ್ತೆ, ರೀಸನ್ ಏನು, ಮತ್ತು ಸಿ ಸೆಕ್ಷನ್ ಆದಮೇಲೆ ನಾವು ಯಾವ ಥರ ಕೇರ್ ತೊಗೋಬೇಕು, ಸಿ ಸೆಕ್ಷನ್ ಆಗೋದ್ರಿಂದ ಏನಾದರೂ ತಾಯಿಗೆ ಮಗುಗೆ ತೊಂದರೆ ಇದೆಯಾ, ಈ ಥರ ಸುಮಾರು ಕ್ವಶನ್ಸ್ ಇರುತ್ತೆ. ಸೊ ನಾನು ಎಲ್ಲದ್ರ ಬಗ್ಗೆನೂ ನಾನು ಈ ವಿಡಿಯೋಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ನನ್ನ ಬಗ್ಗೆ ಹೇಳಬೇಕು. ಅಂದರೆ ನನಗೆ ಯಾವ ಡೆಲಿವರಿ ಆಯಿತು, ನನಗೆ ಹೇಗಿತ್ತು ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈಗ ನಾನು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ನನಗೆ ಇಬ್ಬರು ಮಕ್ಕಳು, ಸೊ ಇಬ್ಬರು ಹೆಣ್ಮಕ್ಳೇ. ಆ್ಯಂಡ್ ನಾನು ಫಸ್ಟ್ ಟೈಮ್ ಡೆಲಿವರಿಗೆ ಅಂತ ರೆಡಿ ಆದಾಗ ನನಗೆ ಆಲ್ಮೋಸ್ಟ್ ನಾನು ಕನ್ಸೀವ್ ಆದಾಗಿಂದ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡೋದಾಗಿರ್ಬೋದು, ಅಥವಾ ನಾನು ಏನಾದರೂ ಪ್ರಿಕಾಷನ್ಸ್ ತೊಗೊಳೋದಾಗಿರ್ಬೋದು, ಎಲ್ಲ ಕೂಡ ತುಂಬಾ ಕೇರ್ಫುಲ್ಲಾಗಿದ್ದೆ. ಅಂದರೆ ನಾನು ಎಷ್ಟೇ ಹೊರಗಿನವ್ರು ಹೇಳೋದು ಕೇಳಿದ್ರು, ಫ್ಯಾಮಿಲಿ ಮೆಂಬರ್ಸ್ ಹೇಳೋದು ಕೇಳಿದ್ರು, ನಾನೇನೇ ತಿಳ್ಕೊಂಡ್ರು, ಡಾಕ್ಟರ್ ಏನು ಹೇಳ್ತಾರೋ ನಾನು ಅದನ್ನೇ ಜಾಸ್ತಿ ತಲೆ ಇಟ್ಕೊಳ್ತಾ ಇದ್ದೆ. ಆಮೇಲೆ ಅದನ್ನು ಮತ್ತೆ ರಿಸರ್ಚ್ ಮಾಡಿ ಹೇಗಿರಬೇಕು, ಏನು ಫುಡ್ ತೊಗೋಬೇಕು, ಹೇಗೆ ವರ್ಕ್ ಮಾಡಬೇಕು, ವರ್ಕೌಟ್ಸ್ ಏನಾದರೂ ಮಾಡಬೇಕಾ, ವಾಕ್ ಮಾಡಬೇಕಾ, ಈ ಥರ ಎಲ್ಲ ನಾರ್ಮಲ್ ಡೆಲಿವರಿಗೆ ಸುಮಾರಷ್ಟು ಪ್ರಯತ್ನ ಪಟ್ಟೆ. ಆ್ಯಂಡ್ ಡಾಕ್ಟರ್ ಕೂಡ ಅಷ್ಟೇ ಅಶ್ಯೂರೆನ್ಸ್ ಕೊಟ್ಟಿದ್ರು ನನಗೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಹೇಮಾ, ನಿನಗೆ ನೋ ವರೀಸ್, ನೀನು ಆರಾಮಾಗಿದೆಯಾ ಅಂತೆಲ್ಲ ಹೇಳಿದರು. ಹಾಗಾಗಿ ನಾವೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು ಅಷ್ಟೇ ಟ್ರೈ ಮಾಡಿದ್ದೆ ಅಂತ ಅಂದ್ಬಿಟ್ಟು 8 ಮಂತ್ ಕಂಪ್ಲೀಟ್ ಆಯಿತು. 9th ಮಂತಿಗೆ ಬಿತ್ತು. ಸೊ 1 ವೀಕ್ ಆದಮೇಲೆ ನನಗೆ ಗ್ರೋತ್ ಸ್ಕ್ಯಾನ್ ಇತ್ತು. ಆ ಗ್ರೋತ್ ಸ್ಕ್ಯಾನಲ್ಲಿ ನನಗೆ ಅಮಿನಾಟಿಕ್ ಫ್ಲೂಯಿಡನ್ನು ಕಂಟೆಂಟ್ ಕಡಿಮೆ ಇತ್ತು, AFI ಅಂತ ಕರೀತಾರೆ ಅದನ್ನು. ನನಗೆ 5 ಪಾಯಿಂಟ್ ಸಮಥಿಂಗ್ ಬಂದ್ಬಿಡ್ತು. ಸೊ ಅದನ್ನು ಮತ್ತೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ನಂಗೆ ಒಂದು ಪೌಡರ್ ಕೊಟ್ಟಿದ್ರು. ಸೊ ಆ ಪೌಡರ್ ತೊಗೊಂಡ್ರು ನನಗೆ ಯಾವುದೇ ಥರ ಚೇಂಜಸ್ ಕಾಣಿಸ್ಲಿಲ್ಲ. ಸೊ 2 ಡೇಸ್ಗೂ ನಾನು ಸ್ಕ್ಯಾನ್ ಮಾಡಿಸಿ NST ಮಾಡಿಸಿ ಎಲ್ಲ ಚೆಕ್ ಮಾಡಿದಾಗ ವಾಟರ್ ಲೆವೆಲ್ ನಂಗೆ ಕಡಿಮೆ ಆಗ್ತಾನೇ ಇತ್ತು. ಸೊ ಹಾಗಾಗಿ ನಾರ್ಮಲ್ ಸ್ವಲ್ಪ ಡೌಟ್ ಆಗುತ್ತೆ, ನಾವು ಟ್ರೈ ಮಾಡ್ತೀವಿ. ಬಟ್ ಇಫ್ ಇನ್ ಕೇಸ್ ಏನಾದರೂ ಹಾರ್ಟ್ ಬೀಟ್ ವೇರಿಯೇಷನ್ಸ್, ಏನಾದರೂ ಫ್ಲಕ್ಚುಯೇಷನ್ಸ್ ಇತ್ತು ಅಂದರೆ ನಾವು ಇಮಿಡಿಯೇಟ್ ಸಿ ಸೆಕ್ಷನ್ ಮಾಡ್ತೀವಿ ಅಂತ ನಮಗೆ ಫಸ್ಟೇ ಇನ್ಫಾರ್ಮ್ ಮಾಡಿದರು. ಸೊ ಹಾಗಾಗಿ ನಾರ್ಮಲಾಗಿ ಟ್ರೈ ಮಾಡಿದ್ರು. ನನಗೆ ಸ್ಟಾರ್ಟಿಂಗ್ ಜೆಲ್ ಹಾಕಿ ಎಲ್ಲ ಟ್ರೈ ಮಾಡಿದ್ರು. ಸಮ್ ಇಂಜೆಕ್ಷನ್ಸ್, ಮೆಡಿಕೇಷನ್ಸ್ ಏನೇನಿದೆ ಅವ್ರದ್ದು ಎಲ್ಲ ಥರ ಟ್ರೈ ಮಾಡಿದ್ರು. ನಂಗೆ ಸ್ಟಾರ್ಟಿಂಗ್ ಪೇಯ್ನ್ ಬಂತು, ನಾರ್ಮಲ್ ಡೆಲಿವರಿ ಪೇಯ್ನು, ಸರ್ವಿಕ್ಸ್ ಕೂಡ ಓಪನ್ ಆಗಿತ್ತು. ಬಟ್ ಆಮೇಲೆ ಒಂದು 7-8 ಅವರ್ಸ್ ವೆಯ್ಟ್ ಮಾಡಿದ್ರು ನಂಗೆ ಯಾವುದೇ ಥರ ಪೇಯ್ನ್ ಬರಲಿಲ್ಲ. ಸೊ ಹಾಗಾಗಿ ಇಲ್ಲ, ಸಿ ಸೆಕ್ಷನ್ಗೆ ಹೋಗಿ ಅಂತ ಅಂದ್ಬಿಟ್ಟು ನಾವೇ ಹೇಳಿದ್ವಿ. ಹಾಗಾಗಿ ಸಿ ಸೆಕ್ಷನ್ ಮಾಡಿದ್ರು. ಅದಾದಮೇಲೆ ನನಗೆ ನನ್ನ ಮಗಳಿಗೆ 1 ವರ್ಷ ಆದಮೇಲೆ ಮತ್ತೆ ನಾನು ಕನ್ಸೀವ್ ಆದೆ. ಸೊ ತುಂಬ ಕಡಿಮೆ ಏಜ್ ಗ್ಯಾಪ್ ಇತ್ತಲ್ಲ, 1 ಇಯರಲ್ಲಿ ಆಫ್ಟರ್ ಡೆಲಿವರಿ, ಫಸ್ಟ್ ಡೆಲಿವರಿ ಆದಮೇಲೆ 1 ಇಯರ್ ಗ್ಯಾಪಲ್ಲಿ ಮತ್ತೆ ನಾನು ಕನ್ಸೀವ್ ಆದೆ. ಸೊ ಏನೂ ಪ್ರಾಬ್ಲಮ್ ಇಲ್ವಾ ಅಂತೆಲ್ಲ ಕೇಳಿಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಓಕೆ ಅಂದಮೇಲೆ ಮತ್ತೆ ನಾವು ಸಿ ಸೆಕ್ಷನ್ಗೆ ಕೂಡ ರೆಡಿಯಾಗಿದ್ದು. ಆ್ಯಂಡ್ ಫಸ್ಟ್ ಡೆಲಿವರಿ ಸಿ ಸೆಕ್ಷನ್ ಆದರೆ ಸೆಕೆಂಡು ಸಿ ಸೆಕ್ಷನ್ ಆಗೇ ಆಗುತ್ತಾ ಅಂತ ಸುಮಾರು ಜನಕ್ಕೆ ಕ್ವಶನ್ಸ್ ಇರುತ್ತೆ. ಹೌದು, ಸೆಕೆಂಡ್ ಡೆಲಿವರಿ ಕೂಡ ಸಿ ಸೆಕ್ಷನ್ ಆಗುತ್ತೆ. ಯಾವಾಗ ಏಜ್ ಡಿಫ್ರೆನ್ಸ್, ಏಜ್ ಗ್ಯಾಪ್ ಎರಡಕ್ಕೂ, ಅಂದರೆ ಫಸ್ಟ್ ಕನ್ಸೀವ್ ಆಗಿದ್ದಕ್ಕೂ ಮತ್ತು ಸೆಕೆಂಡ್ ಕನ್ಸೀವ್ ಆಗ್ತಾ ಇರೋದಕ್ಕೂ ಏಜ್ ಗ್ಯಾಪ್ ತುಂಬ ಇರಬೇಕು. ಅಂದರೆ ಮಿನಿಮಮ್ ಅಂದರೆ ಒಂದು 5-6 ಇಯರ್ಸ್ ಇರಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಆ ಏಜ್ ಗ್ಯಾಪ್ ಇದ್ದು ನಾವು ಕನ್ಸೀವ್ ಆದರೆ ನಾರ್ಮಲ್ಗೆ ಟ್ರೈ ಮಾಡ್ತಾರೆ ಅವರು. ಇಲ್ಲ ಅಂತಂದರೆ ನಾರ್ಮಲ್ಗೆ ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ರಿಸ್ಕ್. ಹಾಗಾಗಿ ಅದಕ್ಕೆ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಸೊ ನನಗೆ ಎರಡೂ ಕೂಡ ಸಿ ಸೆಕ್ಷನ್ನೇ ಆಯಿತು. ಆ್ಯಂಡ್ ನನಗೆ ಸಿ ಸೆಕ್ಷನ್ ಆದಮೇಲೆ
ನಾನು ಮನೇಲಿ ಯಾವ ಥರ ಹೇಳ್ತಾರೆ, ಡಾಕ್ಟರ್ ಯಾವ ಥರ ಹೇಳಿದರು, ಏನು ಮೆಡಿಕೇಷನ್ಸ್ ಕೊಟ್ಟಿದ್ರು ಆ್ಯಂಡ್ ಏನು ಗೈಡ್ ಮಾಡಿದರು ಅದ್ರ ಪ್ರಕಾರನೇ ಹೋದೆ. ಹಾಗಾಗಿ ಎರಡೂ ಸಿ ಸೆಕ್ಷನ್ ಆದಮೇಲೆ ನಾನು ಯಾವುದೇ ಥರ ತೊಂದರೆ ಇಲ್ಲದೆ ಈಸಿ ಆ್ಯಂಡ್ ಸ್ಮೂತಾಗಿ ರಿಕವರ್ ಆಗಿದ್ದೀನಿ. ಸೊ ಇಷ್ಟನ್ನು ಮಾಡಿದ್ರೆ ನಾರ್ಮಲ್ ಆಗಲಿ ಸಿಸರಿಯನ್ನೇ ಆಗಲಿ ಯಾವುದೇ ಡೆಲಿವರಿ ಆದರೂ ಕೂಡ ನಾರ್ಮಲಾಗಿ ನೀವು ಕೂಡ ರಿಕವರ್ ಆಗ್ಬೋದು. ಸೊ ನಾನು ಕೂಡ ಹಾಗೆ ಆರಾಮಾಗಿ ರಿಕವರ್ ಆಗಿದ್ದೀನಿ. ಇನ್ನು ನೆಕ್ಸ್ಟ್ ಯಾವ ಥರ ಇರುತ್ತೆ ಸಿ ಸೆಕ್ಷನ್ ಅನ್ನೋದು ಎಲ್ಲರಿಗೂ ಕ್ವಶನ್. ಏನಕ್ಕೆ ಸಿ ಸೆಕ್ಷನ್ ಆಗುತ್ತೆ, ಸೊ ಸಿ ಸೆಕ್ಷನ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡಿದೆ. ಸಿ ಸೆಕ್ಷನ್ ಪ್ರೊಸೀಜರ್ಸ್ ಹೇಗಿರುತ್ತೆ, ಸಿ ಸೆಕ್ಷನ್ನ ಏನಕ್ಕೆ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ. ಸೊ ಈಗ ನಾನು ಸಿ ಸೆಕ್ಷನ್ ಯಾವ್ಯಾವ ರೀಸನ್ಸ್ಗೆ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಡೆಲಿವರಿಗೆ ರೆಡಿ ಇದ್ದೀರಾ ಅಂತ ಅಂದಿದ ತಕ್ಷಣ ನಾರ್ಮಲ್ಗೆ ಟ್ರೈ ಮಾಡ್ತಾ ಇರ್ತಾರೆ ಡಾಕ್ಟರು, ಇಮಿಡಿಯೇಟಾಗಿ ಸಿ ಸೆಕ್ಷನ್ ಆಗಬೇಕಾಗಿರುತ್ತೆ. ಆ ಥರ ರೀಸನ್ಸ್ ಯಾವ್ಯಾವ್ದ್ರಲ್ಲಿ ಬರುತ್ತೆ ಅಂತ ಅಂದರೆ ಹಾರ್ಟ್ ಬೀಟ್ ಫ್ಲಕ್ಚುಯೇಷನ್ಸ್, ಅಂದರೆ ಬೇಬಿ ಹಾರ್ಟ್ ಬೀಟ್ ಫ್ಲಕ್ಚುಯೇಟ್ ಆಗೋದು, ನಿಮಗೆ ಬಿ ಪಿ ವೇರಿಯೇಷನ್ ಆಗಿರ್ಬೋದು, ಅಥವಾ ಫ್ಲೂಯಿಡ್ ಕಂಟೆಂಟ್ ಕಡಿಮೆ ಆಗೋದಿರ್ಬೋದು ಇಮಿಡಿಯೇಟಾಗಿ. ಈ ಥರ ಚಾನ್ಸಸಲ್ಲಿ ಇಮಿಡಿಯೇಟ್ ಸಿ ಸೆಕ್ಷನ್ ಮಾಡಿಬಿಡ್ತಾರೆ. ಆ್ಯಂಡ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಅಂದರೆ ಬೇಬಿ ಪೊಸಿಷನ್ ಚೆಕ್ ಮಾಡ್ತಾರೆ, ಗ್ರೋತ್ ಸ್ಕ್ಯಾನ್ ಅಂತ ಮಾಡಿಸ್ತಾರಲ್ಲ ನಮಗೆ. ಸೊ ಆ ಸ್ಕ್ಯಾನಿಂಗಲ್ಲಿ ಬೇಬಿ ಪೊಸಿಷನ್ ಚೆಕ್ ಮಾಡ್ತಾರೆ. ಬೇಬಿ ಪೊಸಿಷನ್ ಏನಾದರೂ ನಾರ್ಮಲಾಗಿಲ್ಲ, ಬ್ರೀಚ್ ಅಂತ ಹೇಳ್ತಾರೆ, ಅಂದರೆ ಬೇಬಿ ಫೀಟ್ ಕೆಳಗಡೆ ಇದ್ದು ತಲೆ ಮೇಲಿದ್ದು, ಅಥವಾ ಬೇಬಿ ಪೊಸಿಷನ್ಸ್ ಹೀಗೆ ಅಡ್ಡ ಮಲ್ಕಿದ್ದು, ಅಜೈನಲ್ ಬರ್ತ್ಗೆ ಬೇಬಿ ಪೊಸಿಷನ್ ಸಪೋರ್ಟ್ ಮಾಡಿಲ್ಲ ಅಂದಾಗ ಆವಾಗ ಸಿ ಸೆಕ್ಷನ್ ಅಂತ ಹೇಳ್ತಾರೆ. ಆ್ಯಂಡ್ ತಾಯಿಗೆ ಏನಾದರೂ ಹೆಲ್ತ್ ಡಿಸೀಸಸ್ ಇತ್ತು ಅಂತ ಅಂದರೆ HIV ಆಗಿರ್ಬೋದು, ಬೇರೆ ಯಾವ ಥರದ್ರು ಹೆಲ್ತ್ ಡಿಸೀಸಸ್ ಇತ್ತು ಅಂದರೆ ಡಾಕ್ಟರ್ ಬ್ಲಡ್ ರಿಪೋರ್ಟ್ಸು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಇಲ್ಲ ನಿಮಗೆ ವೆಜೈನಲ್ ಬರ್ತ್ ಆಗಲ್ಲ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಈ ಥರ ಕೇಸಸಲ್ಲಿ ಸಿ ಸೆಕ್ಷನ್ ಅಂತ ಮಾಡ್ತಾರೆ ಡಾಕ್ಟರು. ಆ್ಯಂಡ್ ಸಿ ಸೆಕ್ಷನ್ ಮಾಡಬೇಕಾದ್ರೆ ಪ್ರಾಸೆಸ್ ಏನು ಮಾಡ್ತಾರೆ ಅಂತಂದರೆ, ಸಿ ಸೆಕ್ಷನ್ ಅಂತ ಗೊತ್ತಾಗಿದ ತಕ್ಷಣ ಫಸ್ಟು ಹೋಗಿ ಅನಸ್ತೇಷಿಯಾ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಹೇಳ್ತಾರೆ. ಅವರು ನಮಗೆ ಇದಕ್ಕೆ ಮುಂಚೆ ನೀವೇನಾದರೂ ಅನಸ್ತೇಷಿಯಾ ತೊಗೊಂಡಿದ್ರಾ, ಇದಕ್ಕೆ ಮುಂಚೆ ನಿಮ್ಗೆ ಯಾವುದೇ ಥರ ಬೇರೆ ಆಪ್ರೇಷನ್ಸ್ ಆಗಿದೆಯಾ, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ಎಲ್ಲ ಥರ ಕ್ವಶನ್ಸ್ ಕಲೆಕ್ಟ್ ಮಾಡಿ ನಮಗೆ ಯಾವ ಥರ ಮೆಡಿಕೇಷನ್ಸ್ ಕೊಡಬೇಕು, ಯಾವ ಥರ ಇಂಜೆಕ್ಷನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಎಲ್ಲ ರೆಕಾರ್ಡ್ ಪ್ರಿಪೇರ್ ಮಾಡಿಟ್ಕೊಂಡು ನಮಗೆ ಸಿ ಸೆಕ್ಷನ್ಗೆ ಹೇಳ್ತಾರೆ. ಅದಾದಮೇಲೆ ನಮಗೆ ರಿಕವರಿ ಹೇಗೆ ಮಾಡ್ಕೊಳ್ತೀವಿ ನಾವು ಅಂತಂದರೆ, ಸಿ ಸೆಕ್ಷನ್ ಡೆಲಿವರಿ ಆಗಿದ ತಕ್ಷಣ ನಮ್ಗೆ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ ಸ್ಪೈನಲ್ಲು, ಸೊ ಫ್ಯೂ ಅವರ್ಸ್ವರೆಗೂ ನಮಗೆ ಪೇಯ್ನ್ ಗೊತ್ತಾಗೋದಿಲ್ಲ. ಅಂದರೆ ಅದು ನಂಬಾಗುತ್ತಲ್ಲ ಆ ಪ್ಲೇಸು. ಸೊ ಫ್ಯೂ ಅವರ್ಸ್ವರೆಗೂ ನಮಗೆ ಏನು ಪೇಯ್ನ್ ಗೊತ್ತಾಗಲ್ಲ, ನಾವು ಆರಾಮಾಗೇ ಇರ್ತೀವಿ. ಅದಾದಮೇಲೆ ಸ್ವಲ್ಪ ಪೇಯ್ನ್ ಗೊತ್ತಾಗ್ತಾ ಇರುತ್ತೆ. ಸೊ ನಮಗೆ ಪೇಯ್ನ್ ಗೊತ್ತಾಗಬಾರ್ದು ಅಂತಲೇ ಪೇಯ್ನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿರ್ತಾರೆ ನಮಗೆ. ಅಂದರೆ ಮಗುಗೆ ಫೀಡ್ ಮಾಡಿಸ್ಬೇಕು, ನಾವು ಕುತ್ಕೊಬೇಕು, ಎದ್ದೇಳಬೇಕು, ಸ್ವಲ್ಪ ಓಡಾಡಬೇಕು, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ, ಇನ್ಸ್ಟ್ರಕ್ಟ್ ಮಾಡ್ತಾನೆ ಇರ್ತಾರೆ. ಸೊ 24 ಅವರ್ಸ್ವರೆಗೂ ನಮಗೆ ಏನೂ ಮಾಡಬೇಡಿ ಅಂತಲೇ ಅಂತಾರೆ. ಅಂದರೆ ಡೆಲಿವರಿ ಆಗಿದ್ದು ಒಂದು 12 to 24 ಅವರ್ಸ್ವರೆಗೂ ಏನು ಮಾಡಬೇಡಿ ಅಂತಲೇ ಹೇಳ್ತಾರೆ. ಬಟ್ ಆಫ್ಟರ್ 24 ಅವರ್ಸ್ ಎದ್ದು ವಾಕ್ ಮಾಡಿ ಅಂತಾರೆ. ಅಂದರೆ ಇವತ್ತು ಸಿ ಸೆಕ್ಷನ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಎದ್ದೇಳಿ ನಡೆಯೋಕ್ಕೆ ಟ್ರೈ ಮಾಡಿ ಅಂತ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ. ಅಂದರೆ ನಮಗೆ ನಡೆಯೋಕ್ಕಾಗ್ತಿದೆಯಾ, ಏನು ಪೇಯ್ನ್ ಇದೆಯಾ, ಇದೆಲ್ಲನೂ ಅವ್ರು ತಿಳ್ಕೊಬೇಕಾಗಿರುತ್ತೆ. ಆ್ಯಂಡ್ ಸ್ಟಿಚಸ್ ಕೂಡ ಅಷ್ಟೇ 2 ವೀಕ್ಸಲ್ಲಿ ಹೀಲ್ ಆಗೋಗುತ್ತೆ, ಏನೂ ವರಿ ಇಲ್ಲ. ಅಂದರೆ ಒಂದು 4 ಡೇಸ್ ಆದಮೇಲೆ ಅದು ನೀಟಾಗಿ ಇದಾಗ್ತಾ ಇರುತ್ತೆ. ಬಟ್ ಕಂಪ್ಲೀಟ್ 2 ವೀಕ್ಸ್ ಆದಮೇಲೆ ಸ್ಟಿಚಸ್ ಎಲ್ಲ ತಂತಾನೆ ಇದಾಗ್ಬಿಡುತ್ತೆ. ಕೆಲವೊಬ್ಬರಿಗೆ ಸ್ಟಿಚಸ್ನ ಕಟ್ ಮಾಡ್ತಾರೆ, ಕೆಲವೊಬ್ಬರಿಗೆ ಹಾಗೇ ಬಿಟ್ಬಿಡ್ತಾರೆ, ಸೈಡಲ್ಲಿ ಕಟ್ ಮಾಡಿ ಬಿಡ್ತಾರೆ. ಆ್ಯಂಡ್ ನನಗೂ ಕೂಡ ಅಷ್ಟೇ ಸ್ಟಿಚಸ್ ಏನು ರಿಮೂವ್ ಮಾಡಿಲ್ಲ. ಈಗೆಲ್ಲ ಪ್ರಾಸೆಸ್ ಬೇರೆ ಥರ ಇದೆಯಲ್ವಾ, ಸೊ ಹಾಗಾಗಿ ಸ್ಟಿಚಸ್ನ ರಿಮೂವ್ ಮಾಡೋಕ್ಕೆ ಹೋಗಲ್ಲ. 2 ವೀಕ್ಸ್ ಆದಮೇಲೆ ಅದು ಹೀಲ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ವೂಂಡ್ ಆಗಿದೆಯಾ, ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ, ಮತ್ತು ಈ ಥರ ಎಲ್ಲ ನೋಡ್ಕೊಂಬರ್ತಾರೆ. ಅವ್ರು ಏನು ಮೆಡಿಸನ್ಸ್ ಕೊಟ್ಟಿರ್ತಾರಲ್ಲ ನಮಗೆ, ಪೇಯ್ನ್ ಕಿಲ್ಲರ್ ಆಗಿರ್ಬೋದು, ಸೊ ಒಳಗಡೆ ಹುಣ್ಣಾಗಿರುತ್ತಲ್ಲ, ಸೊ ಒಳಗಡೆಯಿಂದ ನಮಗೆ 7 ಲೇಯರ್ಸ್ ಕಟ್ ಮಾಡಿರ್ತಾರೆ, ಅದೆಲ್ಲ ಕ್ಯೂರ್ ಆಗಬೇಕಲ್ಲ. ಸೊ ಅವ್ರು ಏನು ಮೆಡಿಸಿನ್ ಕೊಟ್ಟಿರ್ತಾರೆ ಅದೆಲ್ಲ ಕರೆಕ್ಟಾಗಿ ತೊಗೊಳ್ತಾ ಹೋಗ್ತಾಯಿದ್ರೆ ನಮ್ಗೆ ಯಾವುದೇ ಥರ ಪೇಯ್ನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಪೇಯ್ನ್ ಬಂತು ಅಂತಂದರೆ ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ಮತ್ತೆ ನೀಟಾಗಿ ಚೆಕ್ ಮಾಡ್ತಾರೆ. ಸ್ಟಿಚಿಂಗಲ್ಲಿ ಆಗಿರ್ಬೋದು, ಅಥವಾ ನಾವು ತೊಗೊಂಡಿರೋ ಮೆಡಿಸಿನ್ಸ್ ಆಗಿರ್ಬೋದು, ನಮ್ಗೆ ಏನಾದರೂ ಅಡ್ಜಸ್ಟ್ ಆಗಿಲ್ವಾ, ಈ ಥರ ಎಲ್ಲ ಅವರು ನೋಡಿ ಹೇಳ್ತಾರೆ. ಸೊ ಇಷ್ಟು ಸಿ ಸೆಕ್ಷನ್ ಪ್ರಾಸೆಸ್ ಆಗಿರುತ್ತೆ. ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಆದಮೇಲೆ 2 ವೀಕ್ಸ್ ಆದಮೇಲೆ ಸ್ಟಿಚಸ್ ಏನೋ ಕ್ಯೂರ್ ಆಗ್ತಾ ಬರುತ್ತೆ, ಅದಕ್ಕೆ ನಾವು ಸರಿ ಹೋಗ್ತೀವಿ. ಬಟ್ ರಿಕವರಿ ಹೇಗಾಗೋದು ಅಂದರೆ, ಸಿ ಸೆಕ್ಷನ್ ಆದಮೇಲೆ ಸುಮಾರು ಜನಕ್ಕೆ ಬೆನ್ನು ನೋವಾಗಿರ್ಬೋದು,
ಲೆಗ್ ಪೇಯ್ನ್ ಆಗಿರ್ಬೋದು, ತುಂಬ ಬರುತ್ತೆ. ಅಂದರೆ ಕೆಲವೊಬ್ರಿಗೆ ಸ್ವಲ್ಪ ವರ್ಷ ಬರದೇ ಇರ್ಬೋದು, ಆಮೇಲೆ ಬರ್ಬೋದು. ಇದೆಲ್ಲ ನಾನು ತುಂಬಾ ಕೇಳಿದ್ದೀನಿ. ನನಗೆ ನನ್ನ ಮಗಳು ಹುಟ್ಟಿ 1 ವರ್ಷಕ್ಕೆ ಮತ್ತೆ ನಾನು ಕನ್ಸೀವ್ ಆದೆ. ಆ 1 ವರ್ಷದಲ್ಲಿ ನನಗೆ ಯಾವುದೇ ಥರ ಪೇಯ್ನ್ ಬಂದಿಲ್ಲ. ಈಗ ಸದ್ಯಕ್ಕೆ 2ನೇ ಮಗಳು ಹುಟ್ಟಿ 2 ಮಂತ್ಸ್ ಮೇಲೆ ಆಗ್ತಿದೆ. ಈಗಲೂ ಸದ್ಯಕ್ಕೆ ಯಾವುದೇ ಥರ ಪೇಯ್ನ್ ಬಂದಿಲ್ಲ. ಅಂದರೆ ನಾವು ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು, ನಮ್ಮ ಡಾಕ್ಟರ್ ನಂಗೆ ಯಾವ ಥರ ಹೇಳಿದ್ದಾರೆ ಆ್ಯಂಡ್ ನಾನು ಯಾವ ಥರ ತಿಳ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗ. ಸುಮಾರು ಜನ ಏನು ಮಾಡ್ತೀರಾ, ಆಫ್ಟರ್ ಡೆಲಿವರಿ ಅಂದರೆ ಮನೇಲಿ ಏನು ಹೇಳ್ತಾರೆ, ಅಯ್ಯೋ ನೀನು ಬಾಣಂತಿ, ನೀನು ನೀರು ಕುಡಿಬಾರ್ದು, ನೀನು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಹಂಗಿರಬೇಕು ಹಿಂಗಿರಬೇಕು, ಬಟ್ಟೆ ಸುತ್ತು ಹೊಟ್ಟೆಗೆ ಬಟ್ಟೆ ಕಟ್ಕೊಬೇಕು ಟೈಟಾಗಿ, ಇಲ್ಲಾಂದರೆ ಬೊಜ್ಜು ಬಂದುಬಿಡುತ್ತೆ, ಮತ್ತು ಹೋಗೋದೇ ಇಲ್ಲ, ಹಂಗಿರು ಹಿಂಗಿರು, ತುಂಬ ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ಮನೇಲಂತೂ. ಆ್ಯಂಡ್ ನನಗೂ ಕೂಡ ಕೊಟ್ಟಿದ್ರು, ಇಲ್ಲ ಅಂತಂದಿಲ್ಲ. ಬಟ್ ಥ್ಯಾಂಕ್ ಗಾಡ್ ನನಗೆ ನಮ್ಮ ಮದರ್ ತುಂಬ ಸಪೋರ್ಟಿವ್ ಆ್ಯಂಡ್ ಶಿ ಈಸ್ ವೆರಿ ನಾಲೆಜಬಲ್. ಹಾಗಾಗಿ ನಾನು ತುಂಬ ಎಕ್ಸ್ಪ್ಲೈನ್ ಮಾಡಬೇಕಾಗಿರಲಿಲ್ಲ ನನ್ನ ತಾಯಿಗೆ. ನನಗೆ ಡಾಕ್ಟರ್ ಏನು ಹೇಳಿದರು ಅಂತಂದರೆ, ಇಮಿಡಿಯೇಟ್ ಆಫ್ಟರ್ C-section ಯಾವುದೇ ಥರ ಬೆಲ್ಟ್ ಹಾಕ್ಕೊಳ್ಳೋದಾಗಿರ್ಬೋದು, ಬಟ್ಟೆ ಟೈಟಾಗಿ ಕಟ್ಟೋದಾಗಿರ್ಬೋದು ಏನು ಮಾಡಬಾರ್ದು. ಒಳಗಡೆ ಹುಣ್ಣಾಗಿರುತ್ತೆ. ನಮಗೆ 7 ಲೇಯರ್ಸ್ ಕಟ್ ಮಾಡಿ ಸ್ಕಿನ್ನನ್ನು ನಮಗೆ ಮಗುನ ತೆಗೆದಿರ್ತಾರೆ. ಅದೆಲ್ಲ ಒಳಗಿಂದ ಕ್ಯೂರ್ ಆಗಬೇಕು. ಹೊರಗಡೆಗೆ ನಮಗೆ ಸ್ಟಿಚಸ್ ಏನು ಹಾಕಿರ್ತಾರೆ ಅದು ನಮಗೆ ಕಣ್ಣಿಗೆ ಓಕೆ ಕ್ಯೂರ್ ಆಗಿದೆ ಅಂತಲೇ ಅನಿಸುತ್ತೆ. ಒಳಗಡೆ ಹುಣ್ಣ ಇರುತ್ತಲ್ಲ ಅದು ಹಾಗೆ ಇರುತ್ತೆ. ಸೊ ಅದೆಲ್ಲ ನಮಗೆ ಕ್ಯೂರ್ ಆಗಬೇಕು ಅಂದರೆ ಈ ಟೈಟಾಗಿ ಬಟ್ಟೆ ಕಟ್ಟೋದಾಗಿರ್ಬೋದು, ಬೆಲ್ಟ್ ಹಾಕೋದಾಗಿರ್ಬೋದು, ಇದೇನು ಮಾಡಬಾರ್ದು. ಸೊ 1.5 ಮಂತ್ ಮಿನಿಮಮ್ ಅಂದರೂ 45 ಡೇಸ್ ಬೇಕು ಒಳಗಡೆ ಉಂಡು ಹೀಲ್ ಆಗೋಕ್ಕೆ. ನಾವು ಈ ಥರ ಹೊಟ್ಟೆಗೆ ಬಟ್ಟೆ ಕಟ್ಟಿ ಟೈಟಾಗಿ ಬೆಲ್ಟ್ ಕಟ್ಬಿಟ್ಟು ಹೊಟ್ಟೆ ಬರಬಾರ್ದು ಅಂತ ಹೀಗೆಲ್ಲ ಮಾಡಿದ್ರೆ ಒಳಗಡೆ ಹುಣ್ಣು ಏನಾಗುತ್ತೆ, ಅದು ಹಾಗೆ ಇರುತ್ತೆ ಹಸಿಯಾಗಿ, ಅದು ಕ್ಯೂರ್ ಆಗಲ್ಲ. ಸೊ ಅದನ್ನು ನಾವು ಆದಷ್ಟು ಕ್ಯೂರ್ ಆದಮೇಲೆ ನೀವು ಬಟ್ಟೆ ಆದರೂ ಕಟ್ಕೊಳ್ಳಿ, ಬೆಲ್ಟ್ ಆದರೂ ಹಾಕ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಆ್ಯಂಡ್ ಆಫ್ಟರ್ 1.5 ಮಂತ್ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ನಿಮಗೆ, ಇಲ್ಲ ನೀವು ಈ ಥರ ಎಕ್ಸಸೈಸ್ ಮಾಡಿ. ನಮಗೆ ಸ್ಪೈನಲ್ಗೆ ಇಂಜೆಕ್ಷನ್ ಹಾಕಿರ್ತಾರೆ. ಸೊ ನಮಗೆ ನಾವು ಸ್ಟ್ರಾಂಗ್ ಆಗಿರಬೇಕು. ಅದೆಲ್ಲನೂ ಅನಸ್ತೇಷಿಯಾ ಏನು ಕೊಟ್ಟಿರ್ತಾರೆ ನಮಗೆ ಅದೆಲ್ಲನೂ ಇಳಿತಾ ಬರಬೇಕು ಅಲ್ವಾ. ಸೊ ಹಾಗಾಗಿ ನಮಗೆ ಕೆಲವೊಂದಷ್ಟು ಎಕ್ಸಸೈಸಸ್ ಹೇಳ್ತಾರೆ ಡಾಕ್ಟರ್. ಆ ಥರ ಎಕ್ಸಸೈಸಸ್ಸು, ವರ್ಕೌಟ್ಸು ಅದನ್ನೆಲ್ಲ ಮಾಡಬೇಕಾಗತ್ತೆ. ಅದಾದಮೇಲೆ ಚೆನ್ನಾಗಿ ವಾಟರ್ ಕುಡಿಬೇಕಾಗತ್ತೆ. ಸೊ ನೀರು ನಾವು ಎಷ್ಟು ಚೆನ್ನಾಗಿ ಕುಡಿತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಮಗುಗೂ ಒಳ್ಳೆಯದು. ಆ್ಯಂಡ್ ನಾವು ಫೀಡ್ ಮಾಡಿಸ್ತಾ ಇರ್ತೀವಿ, ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕಾದ್ರೆ ನೀರು ಚೆನ್ನಾಗಿ ಕುಡಿಬೇಕು. ಸೊ ನಾವೆಷ್ಟು ಹೆಲ್ದಿಯಾಗಿರ್ತೀವೋ ಬೇಬಿ ಎಷ್ಟು ಹೆಲ್ದಿಯಾಗಿರುತ್ತೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ. ಸೊ ಹಾಗಾಗಿ ನೀರು ಚೆನ್ನಾಗಿ ಕುಡಿಬೇಕು. ಯಾವುದೇ ಥರ 1.5 ಮಂತ್ ಬಟ್ಟೆ ಕಟ್ಟೋದಾಗಿರ್ಬೋದು, ಬೆಲ್ಟ್ ಹಾಕೋದಾಗಿರ್ಬೋದು, ಅದೇನು ಮಾಡಬಾರ್ದು. ಇಮಿಡಿಯೇಟ್ ಆಫ್ಟರ್ 1.5 ಮಂತ್ ನನಗೆ ಯಾವುದೇ ಥರ ಹೊಟ್ಟೆ ನೋವಿಲ್ಲ, ನನಗೇನೂ ಇಲ್ಲ ಅಂತ ಅಂದರೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ವಾಕಿಂಗ್ ಆಗಿರ್ಬೋದು, ಬೇರೆ ಥರ ವರ್ಕೌಟ್ಸ್ ಆಗಿರ್ಬೋದು, ಎಕ್ಸಸೈಸಸ್ ಆಗಿರ್ಬೋದು, ಇದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಆವಾಗ ನಾವು ಫಿಟ್ಟಾಗಿರ್ತೀವಿ, ಯಾವುದೇ ಥರ ಬ್ಯಾಕ್ ಪೇಯ್ನ್ ಬರೋದಿಲ್ಲ. ಆ್ಯಂಡ್ ಹೊಟ್ಟೆ ಬೊಜ್ಜು ಕೂಡ ಸ್ವಲ್ಪ ಕರಗ್ತಾ ಬರುತ್ತೆ. ಎಲ್ಲನೂ ಟೈಮ್ ತೊಗೊಳುತ್ತೆ, ಯಾರಿಗೂ ಕೂಡ ಆಗೋದಿಲ್ಲ. ಆ್ಯಂಡ್ ಮಕ್ಕಳನ್ನ ಇಟ್ಕೊಂಡು ಎಕ್ಸಸೈಸಸ್ಸು, ವರ್ಕೌಟ್ಸು ಇದನ್ನೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಮನೇಲಿ ರೆಸ್ಟ್ ಅಂತೂ ಕೊಡ್ತಾರಲ್ಲ, ಒಂದು 3 ಮಂತ್ಸ್ ಆಗಿರ್ಬೋದು, 5 ಮಂತ್ಸ್ ಆಗಿರ್ಬೋದು, ಇನ್ನು ಕೆಲವ್ರಿಗೆ 9 ಮಂತ್ಸ್ ಆಗಿರ್ಬೋದು, ಮಗುನ ನೋಡ್ಕೊತಾ ಇದ್ದರೆ ರೆಸ್ಟ್ ಅಂತೂ ಸಿಗುತ್ತೆ. ಒಂದು ½ an hour ಟೈಮ್ ಮಾಡಿಕೊಂಡು ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೋಸ್ಕರ ನೀವು ವರ್ಕೌಟ್ಸ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇದನ್ನು ಮಾಡ್ಕೊಳ್ಳಿ. ನನಗೆ ಫಸ್ಟ್ ಡೆಲಿವರಿ ಆದಾಗ ನನಗೆ ಚಾನ್ಸ್ ಸಿಗಲಿಲ್ಲ, ಅಂದರೆ ಯಾವುದೇ ಥರ ವರ್ಕೌಟ್ ಮಾಡೋಕ್ಕಾಗಿಲ್ಲ ನನಗೆ. ಹಾಗಾಗಿ ಸೆಕೆಂಡ್ ಡೆಲಿವರಿ ಆದಮೇಲೆ ನನಗೆ ಮಾಡಬೇಕು, ನಾನು ಹೆಲ್ದಿಯಾಗಿರಬೇಕು, ನಾನು ಸ್ಟ್ರಾಂಗ್ ಆಗಿರಬೇಕು ಮಕ್ಕಳನ್ನ ನೋಡ್ಕೋಬೇಕಂದ್ರೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ 1.5 ಮಂತ್ ಆದಮೇಲೆ C-section ಆದಮೇಲೆ ಯಾವ ಥರ ವರ್ಕೌಟ್ ಮಾಡಬೇಕು ಅಂತ ಎಲ್ಲ ನೋಡಿಕೊಂಡು ನಾನು ಕೂಡ ತುಂಬ ಸರ್ಚ್ ಮಾಡಿ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಖಂಡಿತ ನನಗೆ ಆ ವರ್ಕೌಟ್ ಹೆಲ್ಪ್ಫುಲ್ ಆಯಿತು, ನನಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ನಾನು ಅದನ್ನು ಕೂಡ ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಡೆಲಿವರಿ ಆಯಿತು ಅಂತ ಫಸ್ಟು ನಾವು ಯಾರಿಗಾದ್ರೂ ಹೇಳಿದ ತಕ್ಷಣ ಕೇಳೋದೆ ಯಾವ ಮಗು ಅಂತ ಅಂದ್ಬಿಟ್ಟು, ಹೆಣ್ಣು ಮಗುನ ಗಂಡು ಮಗುನ ಅಂತ ಕೇಳ್ತಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಕ್ವೆಶನ್ನೇ ನಾರ್ಮಲ್ ಡೆಲಿವರಿ ಆಯಿತಾ ಅಥವಾ ಸಿಸರಿನಾ ಅಂತ ಕೇಳ್ತಾರೆ. ಸೊ C-section ಅಂದಿದ ತಕ್ಷಣ ಮತ್ತೆ ಒಂದು ನೆಗೆಟಿವ್ ಕಮೆಂಟ್ಸ್ನ ಪಾಸ್ ಮಾಡ್ತಾರೆ. ಸೊ ಯಾವಾಗ ಆ ಥರ ನೆಗೆಟಿವ್ ಕಮೆಂಟ್ಸ್ ಪಾಸ್ ಮಾಡ್ತಾರೆ, ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೆಗೆಟಿವ್ ಕಮೆಂಟ್ಸ್ ಪಾಸ್ ಮಾಡಿದ ತಕ್ಷಣ ಕಿವಿಲಿ ಬಿಟ್ಬಿಡೋಣ ಅನ್ನೋ ಒಂದು ಥಾಟ್ನ, ಅನ್ನೋ ಒಂದು ಮೆಂಟಾಲಿಟಿನ ಬಿಟ್ಬಿಡಿ. ಸೊ ಹೆಣ್ಮಕ್ಳು ಯಾವಾಗ ನಾವು ವಾಯ್ಸ್ ರೇಸ್ ಮಾಡಿ
ರಿಪೀಟಾಗಿ ಆ ಕಮೆಂಟ್ಗೆ ಇನ್ನೊಂದು ಆನ್ಸರ್ನ ಕೊಡ್ತೀವಲ್ವಾ, ಸೊ ಅದು ಅವಾಗ ಅಲ್ಲೇ ನಿಲ್ಲುತ್ತೆ. ಸೊ ನಾವು ಯಾವಾಗ ಆ ಕಮೆಂಟ್ಗೆ ಆನ್ಸರ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ನೆಕ್ಸ್ಟ್ ಇನ್ನೊಬ್ರು ಇನ್ನೊಂದು ಥರ ಮಾತಾಡ್ತಾರೆ, ಬೇರೆಯವ್ರಿಗೆ ಮಾತಾಡ್ತಾರೆ, ನಾವು ಮಾತಾಡಿಲ್ಲ ಅಂದರೆ ಇನ್ನೊಬ್ರಿಗೂ ಮಾತಾಡ್ತಾರೆ. ಸೊ ನಾವು ಯಾವಾಗ ವಾಯ್ಸ್ ರೈಸ್ ಮಾತಾಡ್ತೀವಿ ಅದು ನಮ್ಮ ಹತ್ರನೇ ನಿಲ್ಲುತ್ತೆ. ಸೊ ನಮ್ಮವರೆಗೂ ಮಾತ್ರನೇ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಫರ್ದರ್ ಮತ್ತೆ ಕಂಟಿನ್ಯೂ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಹಾಗಾಗಿ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನೆಕ್ಸ್ಟ್ ಆದರೂ ಇನ್ಯಾರಾದರೂ ಆ ಥರ ಕಮೆಂಟ್ಸ್ ಪಾಸ್ ಮಾಡಿದ್ರೆ ಮಾತಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ನಾನು. ಸೊ ಇಷ್ಟ ಆಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ C-ಸೆಕ್ಷನ್ ಬಗ್ಗೆ ನನಗಿದ್ದಂಥ ನಾಲೆಡ್ಜು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೇರೆ ಬೇರೆ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಖಂಡಿತ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.